ದೋಸ್ತರಿಗೆಲ್ರಿಗೂ ನಮಸ್ಕಾರ. ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂತಂತಂದ್ರೆ ಕೊಡ್ಲಿ ಅಲ್ಲಾಪುರ ಡ್ಯಾಮಲ್ಲಿ ಬಂದಿದ್ದೀನಿ. ಈ ಡ್ಯಾಮ್ ಹೆಂಗದಂತೇಳಿ ನಿಮಗೆ ತೋರಿಸ್ತೀನಿ. ಬಂದಿರೋದು ಕೇವಲ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆಗೆ ಪೂರ್ತಿ ಟೀಮ್ ಅದ. ಅವರಿಗೆಲ್ಲರಿಗೂ ನಿಮಗೆ ತೋರಿಸ್ತೀನಿ, ನೋಡ್ತಾ ಇರ್ರಿ ಎಲ್ಲರೂ. ಚಿಲಿಪಿಲಿ ಚಿಲಿಪಿಲಿ ಹಕ್ಕಿಗಳ ನೋಟ, ಹಸಿರು ಸೀರೆಯಿಂದ ಮುಚ್ಚಿಕೊಂಡ ಬೆಟ್ಟ, ಜುಳು 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 ಎಂದು ಹರಿಯುವ ನೀರು, ಹತ್ತಿಯಂತೆ ಇರುವ ಮೋಡಗಳ ಚಲನವಿದು, ಹಸಿರು ಗಿಡ ಮರಗಳಿಂದ ಬಿಸುವ ತಂಗಾಳಿ, ಮನಮೋಹಕ ವಾತಾವರಣ ನೋಡಲು ಕಣ್ಣುಗಳೇ ಸಾಲದು. ನಾವು ಈಗ ಡ್ಯಾಮಲ್ಲಿ ಇರುವಂತಹ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ನೀರು ಹಿಂದ್ಗಡೆ ಬರ್ತಾ ಇದೆ. ರಾಘು ಅವರು ಇದನ್ನು ಕ್ರಾಸ್ ಮಾಡ್ತಾ ಇದ್ದಾರೆ. ಬರೀ ರಾಘು ಅಷ್ಟೇ ಅಲ್ಲ, ಪೂರ ನಮ್ಮ ಟೀಮ್ ಏನಿದೆ ಎಲ್ಲವನ್ನು ಕ್ರಾಸ್ ಮಾಡ್ತಾ ಇದೆ. ಸೊ ನಾವು ಕ್ರಾಸ್ ಮಾಡ್ತಾ ಇದ್ದೀವಿ. ನೀರು ಯಾವ ಥರ ಅದ ಅಂತೇಳಿ ನೋಡಿರಿ, ನೀವು ಬಂದು ಇಲ್ಲಿ ವಿಸಿಟ್ ಮಾಡಿರಿ. ಇವತ್ತಿನ ಶೂಟ್ನಾಗ ಯು ಗೈಸ್ ವಿಲ್ ವಾಚ್ ಕ್ರೇಜಿ ಥಿಂಗ್ಸ್. ಜಸ್ಟ್ ವಾಚ್ ಇಟ್. ಸೊ ನಾವು ಇಲ್ಲಿ ಬಂದಿದ್ದು ಮೇನ್ ಪರ್ಪಸ್ ಏನಪ್ಪ ಅಂದ್ರೆ ಶಾರ್ಟ್ ಫಿಲಮ್ದು ಒಂದು ಶೂಟ್ ಅದ. ಆ ಸೀನನ್ನು ಶೂಟ್ ಮಾಡೋಕ್ಕೆ ಇಲ್ಲಿ ಬಂದೀವಿ. ಆ ಹೆಸರೇನ್ರಿ ಶಾರ್ಟ್ ಫಿಲಮ್ದು? ಹೆಸರು ಇನ್ನೂ ಡಿಸೈಡ್ ಆಗಿಲ್ಲ. ಹೆಸರು ಡಿಸೈಡ್ ಆದಮೇಲೆ ಹೇಳ್ತೀನಿ. ಸೊ ಎಲ್ಲರೂ ನೋಡ್ತಾ ಇರ್ರಿ. ಶಾರ್ಟ್ ಫಿಲಮ್ನು ಆದಷ್ಟು ಬೇಗ ಬರ್ತದೆ. ಈ ಸೀನ್ ಯಾವ ಥರ ಬರ್ತದೆ ಅದ್ರೊಳಗೆ ಅಂತ ಅನ್ನೋದು ನೋಡ್ಬೋದು ನೀವು. ಈಗ ವ್ಲಾಗಲ್ಲಿ ಈ ಸೀನ್ ಫುಲ್ ತೋರಿಸಿರ್ತೀನಿ, ಬಟ್ ಶಾರ್ಟ್ ಫಿಲಮಲ್ಲಿ ಪರ್ಟಿಕ್ಯುಲರ್ ಆಗಿ ನೀಟಾಗಿ ಆ್ಯಂಗಲಲ್ಲಿ ಇಟ್ಟು ತೋರಿಸಿರ್ತಾರೆ. ಅದ್ರೊಳಗೆ ಇನ್ನೂ ಚೆನ್ನಾಗಿ ಬರ್ತದೆ. ಸೊ ಎಲ್ಲರೂ ನೋಡ್ತಾ ಇರ್ರಿ. ಹಾಗೆ ಈ ಡ್ಯಾಮ್ ಹೆಂಗೆ ಅನ್ನಿಸ್ತು ಅಂತಲೂ ಹೇಳಿ. ನಿಮಗೂ ಮಳೆಗಾಲ ಚಳಿಗಾಲ ಇದ್ದಾಗ ಸೊ ಇಲ್ಲಿ ಬಂದು ವಿಸಿಟ್ ಮಾಡಿರಿ. ಬ್ಯಾಸ್ಗಿದಾಗ ನೀರು ಕಡಿಮೆ ಇರ್ತದೆ, ಹಂಗಾಗಿ ಬ್ಯಾಸ್ಗಿನ ಬರೋಕ್ಕೆ ಹೋಗಬೇಡಿ. ರೋಡಿನ ಮೇಲೆ ಹಾಕ್ತೀರಿ, ಇದ್ರ ಮೇಲೆ ಬೆಟ್ಟದ ಮೇಲೆ ಬೀಳಿಸ್ಬೇಕು. ನೋಡ್ರಿ, ಶಾರ್ಟ್ ಫಿಲಮ್ ಮಾಡೋರು ಇಲ್ಲಿ ಅವ್ರಿಗೆ ಮಾಡ್ಬೇಕು. ಡೆಡಿಕೇಶನ್ ಹೌದಿಲ್ರಿ ಮೇಡಮ್? ಈ ಮಾತಿಗೆ ನೀವೇನಂತೀರಿ? ಸೀತಾಫಲ ತಿನ್ರಿ. ಈ ಮಾತಿಗೆ ನೋಡಮ್ಮ ಆರ್ಟಿಸ್ಟ್ ಆನ್ ಡೆಡಿಕೇಶನ್ ಮಾಡ್ತಾರ, ಅದ್ರ ಮೇಲೆ ಹೇಳ್ತೀನಿ. ನೋಡ್ಕೊಂತೀನಿ ಕೈಯಾಗ ಹಿಂಗೆ ಬೀಳೋದತ್ರ ಕಚ್ಚಿನ ಹಿಡ್ಕೋಬೇಕು. ಹುಡುಗಿಯರು ಕಟ್ಟಿಗೆ ಹಿಡ್ಕೊತಾರಲ್ಲ ಹಾಗೆ ಈ ಕಡೆಯಿಂದ ಅಲ್ಲ. ಹಾಂ ಲಾಕಬಾಯಿಲ್ ನೋಡ್ರಿ. ಇದು ಹೊಸ ಎಕ್ಸ್ಪೀರಿಯನ್ಸ್. ಲೈಫ್ನಾಗ ಯಾವಾಗೂ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರಬೇಕು. ಅದಕ್ಕೆ ಇಲ್ಲಿ ಈ ಥರ ರಿಸ್ಕ್ ಯಾರು ತಗೊಳಕ್ಕೆ ಹೋಗ್ಬೇಡ್ರಿ. ಇಲ್ಲ, ನೀವು ತಗೊಂಡ್ರಿ, ನೀವು ಬೇರೆಯವ್ರಿಗೆ ಹೇಳ್ರಿ ತಗೋಬಾರ್ದು ಅಂತೇಳಿ. ನಾವು ಏನಂತಾರೆ ಪ್ರೀ ವೆಡ್ಡಿಂಗ್ ಮಾಡಕ್ ಬರ್ಬೇಕು. ಆ್ಯಕ್ಚುಲಿ ನಾವು ಶಾರ್ಟ್ ಫಿಲ್ಮ್ ಶೂಟ್ ಮಾಡ್ಲಿಕ್ಕೆ ಬಂದೀವಿ. ಹೆಂಗೆ ಶೂಟ್ ಮಾಡ್ತಾರ ಅಂತ ಅಣ್ಣ ತೋರಿಸ್ತಾರ ನೋಡಿ. ನೋಡ್ಬೋದು ನೀವು, ಪಾಚಿ ಭಾಳ ಆಗ್ಯದ. ಹಾಗಾಗಿ ನಡ್ಕೊಂಡು ಹೋಗೋದು ಒಂದು ಚೂರು ಕಷ್ಟ ಆಗ್ತದೆ. ಆದರೂ ಪ್ರಯತ್ನ ಮಾಡ್ತಾಯಿದ್ದೀವಿ, ಹೋಗಬೇಕು. ಶೂಟ್ ಅಂದಮೇಲೆ ಎಲ್ಲ ಮಾಡಲೇಬೇಕಾಗ್ತದೆ. ಸೊ ನೀವು ಯಾರು ಈ ಥರ ಇದ್ದಾಗ ಭಾಳ ಕೇರ್ಫುಲ್ಲಾಗಿ ಹೋಗ್ರಿ. ಡ್ಯಾಮ್ ಒಳಗೆ ಬಂದಾಗ ಕೆಳಗಿಳಿಯೋ ಪ್ರಯತ್ನ ಯಾರು ಮಾಡೋಕ್ಕೆ ಹೋಗಬೇಡ್ರಿ. ನೀರು ಜಾಸ್ತಿ ಇರ್ತಾವೆ. ಈಗ ನೀರು ಕಡಿಮೆ ಅದಾವ, ಬಟ್ ಇಲ್ಲಿ ವಿಸಿಟ್ ಮಾಡ್ಬೋದು, ಒಳ್ಳೆ ಪ್ಲೇಸ್ ಅದ. ಸೊ ಈಗ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಾಸ್ ಆಗ್ತಾ ಇದ್ದೀವಿ. ಕೆಳಗಡೆ ಭಾಳ ಪಾಚಿ ಇರೋದ್ರಿಂದ ಚಪ್ಪಲ್ಗಳನ್ನು ಕೈಯೊಳಗೆ ಹಿಡ್ಕೊಂಡು ಬರಿಗಾಲಿಂದ ಹೋಗ್ತಾ ಇದ್ದೀವಿ. ಯಾಕಂದರೆ ಸ್ಲಿಪ್ ಆಗಬಾರ್ದು ಅಂತೇಳಿ. ಸ್ಲಿಪ್ ಆಯ್ತಪ್ಪ ಅಂದರೆ ಬೀಳೋ ಚಾನ್ಸಸ್ ಇರ್ತದೆ. ಸೊ ಟ್ರೈ ಮಾಡೋಣ. ಎಲ್ಲರೂ ಆಲ್ರೆಡಿ ಕ್ರಾಸ್ ಮಾಡ್ಯಾರ. ಉಳಿದಿರೋದು ಕೇವಲ ನಾನು ಮತ್ತು ವಿನೋ ಇಬ್ಬರೇ ಉಳಿದೀವಿ ಹಿಂದ್ಗಡೆ. ಒಂದು ಸೂಪರ್ ಆಗಿರೋವಂಥ ಪ್ಲೇಸ್ ಒಳಗೆ ನೀರೊಳಗೆ ಓಡಾಡ್ತಾ ಇದ್ದೀವಿ. ಭಾಳ ದಿನ ಆಗಿತ್ತು ನೀರೊಳಗೆ ಬರಲಾರ್ದು. ಸೊ ಇವತ್ತು ಅಂತೂ ಫೀಲ್ ಆಗ್ತಾ ಇದೆ. ಡ್ಯಾಮಲ್ಲಿ
ಸೊ ಅದೆಲ್ಲ ಕ್ರಾಸ್ ಮಾಡ್ಕೊಂಡು ಬಂದು ಸುಸ್ತಾಗಿ ಎಲ್ಲರೂ ಕುಂತಾರ. ಈಗೇನಪ್ಪ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಊಟ ಅದ. ಸೊ ಫಸ್ಟ್ ಬಾಡಿ ಚಾರ್ಜ್ ಮಾಡಿ ನೆಕ್ಸ್ಟ್ ಶೂಟ್ ಕಂಪ್ಲೀಟ್ ಶುರು ಮಾಡೋದು. ನಿಮ್ಮ ಅನಿಸಿಕೆ? ನಮ್ಮ ಅನಿಸಿಕೆ ಒಂದು ಪ್ಲೇಟ್ ಅನ್ನ ಆದ್ಮೇಲೆ ನೀವು ನೀರು ಏನ್ ಅನಿಸಿಕೆ? ನೀರು ಪಾಸ್ ಮಾಡಿ ಬಂದಿರಲ್ಲ, ಏನು ಇದು ಮಾಡಿದಿರಿ ನೀವು? ನಿಮ್ಮ ಅನಿಸಿಕೆ? ನೀರ್ ಪಾಸ್ ಅಲ್ಲ, ಅದು ಏನೋ ಒಂದ್ ಅಣ್ಣ ನೀರ್ ತಗೊಂಡ್ ನೀರ್ ಪಾಸ್ ಮಾಡಿನ. ಹಾ ಈಗ ನೀವೇನೋ ನೀರ್ ಕುಡಿದ್ರ ಅಂದ್ರೆ ನಾನು ನೆನ್ಸ್ಕೋಬೇಕು ನೀವು. ಓ ಅಣ್ಣ ತಂದಿರು ಪಾಸ್ ಮಾಡ ಅಂತ ಹೇಳಿ. ಸೊ ಹೊಸಬ್ರಿಗೆ ಕೇಳ್ರಿ, ನಮ್ಮ ಟೀಮ್ ಜೋಗ ಕೇಳ್ರಿ, ಅವ್ರಿಗೆ ಅವ್ರ ಫ್ರೆಂಡಿಗೆ ಕೇಳ್ರಿ, ಮಾತಾಡ್ರಿ, ಹೇಳ್ರಿ ಅವ್ರ ಹೆಸರಿಂದ ಕರ್ಣ. ಕಲಿಯುಗದ ಹೇಳ್ರಿ ಕರಣ್, ಮತ್ತೇನಾರ? ಮಾತಾಡ್ರಿ, ಹಂಗಂದ್ರೆ ಹಂಗ. ಸೊ ಕರಣ್ ಅವರು ಹೊಸಬರಾಗಿರೋದ್ರಿಂದ ನಾಚ್ಕೊಳ್ತಾ ಇದ್ದಾರೆ ತುಂಬ. ಸೊ ಒಂದೆರಡು ಸಲ ನಮ್ಮ ಜೊತೆಗೆ ಮತ್ತೆ ಬಂದ ಮೇಲೆ ಫ್ರೀ ಆಗಿಬಿಡ್ತಾರೆ. ಆಮೇಲೆ ನಿಮ್ದು ಮೊಬೈಲ್ ಕಸ್ಕೊಂಡು ಅವರೇ ಬ್ಲಾಗ್ ಇದು ಪಾಯಿಂಟ್ ಅದ. ವಿನ್ನು ಪಾಯಿಂಟ್ ಹೇಳ್ದ, ಸೂಪರ್ ಆಗಿರೋ ಪಾಯಿಂಟ್ ಹೇಳ್ದ, ಆ ಥರನೂ ಆಗ್ತದ. ಸ್ಟಾರ್ಟ್. ಇಲ್ಲಿ ನೋಡ್ರಿ, ಇವ್ರು ಕೆರೆಯಾಗ ಬಂದು ಡಿಪ್ಸ್ ಹೊಡ್ಲಕತ್ತಾರ. ಏನು ಹೇಳ್ಬೇಕು ಇವ್ರಿಗೆ? ಏನು ಹೊಡಿಬೇಕಂತ ತಿಳಿಯಲಾಗ್ಯದ. ಇಲ್ಲಿ ನೋಡ್ರಿ, ಈಗ ದಿಸ್ ಈಸ್ ಅ ಚಾಲೆಂಜ್ ಫಾರ್ ನಾವು ಅವರ್ ಟೀಮ್. ನಮ್ಮ ಟೀಮ್ದವ್ರಿಗೆ ಚಾಲೆಂಜ್ ಅದ. ಸೊ ಯಾರು ಈ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತಾರಂತ ಅನ್ನೋದು ನೋಡೋಣ ಈ ವಿಡಿಯೋ ಒಳಗೆ. ಚಾಲೆಂಜನ್ನು ಕಂಪ್ಲೀಟ್ ಮಾಡೋದಕ್ಕೆ ಅರವಿಂದ್ ಜೋಗ ಫಸ್ಟ್ ಎಂಟ್ರಿ ಕೊಟ್ಟಾರ. ಸೊ ಅರವಿಂದ್ ಜೋಗ ಅವ್ರು ಕಂಪ್ಲೀಟ್ ಮಾಡ್ತಾರಿಲ್ಲ ಅಂತೇಳಿ ನೋಡೋಣ. ಅದಾದಮೇಲೆ ವಿನ್ನು ಟ್ರೈ ಮಾಡ್ತಾನೆ, ವಿನ್ನೊಂದೂ ಆಗ್ತಾಯಿಲ್ಲ ಅಂತೇಳಿ ಚೆಕ್ ಮಾಡೋಣ. 1 ರೈಟ್ 2 3 4 5 ಸೊ ಜೋಗ ಈಗ ಒಂದು 5 ಡಿಪ್ಸ್ ಹೊಡೆದು ಸುಸ್ತಾಗಿ ಧ್ಯಾನದಲ್ಲಿ ಮಗ್ನ ಆಗಬಿಟ್ರು. ಅದು ಒಂದು ಶಿಂಕಿ ಸಿಕ್ಕದ, ಅದು ನಿಮಗೆ ತೋರಿಸ್ತೀನಿ ವಿಡಿಯೋದಾಗ. ಕಲದಲ್ಲಿ ಇದು ಒಂದು ಶಿಂಕಿ. ಇದ್ರ ಒಳಗೆ ಏನಿರುತ್ತೆ ಅಂತೇಳಿ ನನಗೂ ಇನ್ನೂ ತನಕ ಚೆಕ್ ಮಾಡಿ ನೋಡಿಲ್ಲ, ಬಟ್ ಈ ಸಲ ಚೆಕ್ ಮಾಡಿ ನೋಡ್ತೀನಿ. ಸೊ ಇದು ಓಪನ್ ಮಾಡಿ ಬರ್ತದೆ ಏನಾದ್ರು? ಬರ್ತದೆ. ಬಟ್ ಝೂಮ್ ಮಾಡ್ರಿ, ಇದಕ್ಕೆಲ್ಲ ಶಿಂಕಿ. ಬಟ್ ಸಿಕ್ಕಿಲ್ಲ, ಏನು ಕಡಿ ಚಿಪ್ಪು ಗತಿನಿ ಅನ್ನೋ ರೀತಿ ಖಾಲಿಯಾಗಿ ಖಾಲಿ ನಿಮ್ ಲೈಫಲ್ಲಿ ಬರೀ ಚಿಪ್ಪೆ. ಮುತ್ತು ಸಿಗುತ್ತೇನೋ ಅಂತ ಹುಡುಕಿದ್ವಿ, ಆದರೆ ಮುತ್ತಿಲ್ಲ, ಖಾಲಿ ಚಿಪ್ಪು. ಪರವಾಗಿಲ್ಲ, ನೆಕ್ಸ್ಟ್ ಸಲ ಟ್ರೈ ಮಾಡೋಣ. ಇವಾಗ್ಯದ ಫಸ್ಟ್ ಊಟ ಮಾಡ್ತೀನಿ, ಆಮೇಲೆ ಮತ್ತೆ ಮುಂದಿನ ವಿಡಿಯೋ ಮಾಡ್ತೀನಿ. ಊಟ ಮಾಡ್ತೀವಿ ಬಿಡ್ರಿ ನಮಗ. ಸೊ ಊಟ ತಯಾರಾಗ್ಲಿಕ್ಕತ್ತದ, ಡಬ್ಬ ಎಲ್ಲ ಹೊರಗೆ ಬರ್ಲಿಕ್ಕತ್ತವ ಒಂದೊಂದಾಗಿ. ಊಟದೊಳಗೆ ಏನಾದ್ರೆ ಸ್ಪೆಷಲ್ ಇವತ್ತು? ಚಿಕನ್ ಕರಿ, ಮಟನ್ ಕರಿ, ಅಂಡಾ ಫ್ರೈ, ಬೇಜ ಫ್ರೈ, ಕಲೇಜಾ, ಇದು ಯಾವುದೂ ಇಲ್ಲ. ಓನ್ಲಿ ಅನ್ನ, ರೈಸ್. ಶೂಟಿಂಗ್ ಅಂತೇಳಿ ಬಂದೀವಿ, ಊಟ ಮಾಡತ್ತೀವಿ. ಫಸ್ಟ್ ಊಟನೇ ಮಾಡೋದು, ಶೂಟಿಂಗ್ ಆಗ್ತದೆ. ಊಟ ಟೈಮಿಗೆ ಶೂಟಿಂಗ್ ಬಂದಿದ್ದೀವಿ. ಊಟ ಟೈಮಿಗೆ ಶೂಟಿಂಗ್ ಬಂದೀವಿ. ಊಟದಲ್ಲಿ ಏನೇನಿದೆ? ಸಜ್ಜಿ ರೊಟ್ಟಿ, ಏನು ಭಜ್ಜಿ, ಹಂಗ ಇದಕ್ಕೆ ಇದು ಏನಪ್ಪ ಅಂದ್ರೆ ಸೀತಾಫಲಕಾಯಿ ಗಿಡ. ಆ್ಯಕ್ಚುಲಿ ಅದೇ ಸೀತಾಫಲಕಾಯಿ, ಅದೇ ಸೀತಾಫಲ ಹಣ್ಣು ಅಂತಾರೆ ಅದಕ್ಕೆ. ಆ್ಯಕ್ಚುಲಿ ನಮ್ಮೂರನೂ ಸೀತಾಫಲಕಾಯಿ ಅಂತೀವಿ. ಕಗ್ಗದ ಈಗ ಅದು ಎಲ್ಲಿ ಸಿಗ್ತಾವ ಅಂತಂದ್ರೆ ಗಿಡದಾಗ ಸಿಗ್ತಾವ. ಇವೇ ಕದ್ಕೊಂತಂದು ರೋಡಿಗೆ 100 ರೂಪಾಯಿಗೆ 2-3 ಮಾರ್ತಾರ. ನಾವು ಕದ್ಕೊಂಡು ಹೋಗಿ 1000 ರೂಪಾಯಿ ಒಂದು ಮಾರ್ಬೋದು. ಆ್ಯಕ್ಚುಲಿ ಇದು ಕಗ್ಗದ, ಕಲ್ಲಿದ್ದಾಗ ಅದಲ್ಲ ಇದು ಕಗ್ಗದ. ಇದು ಒಂದು 4 ದಿನ ಬಿಟ್ಟು ಹಣ್ಣು ಆಗ್ತದ. ಹಣ್ಣು ಆದ ಬೆಳಕ ತಿನ್ಬೋದು. 4 ದಿನ ಇಲ್ಲೇ ಇರ್ಬೇಕಣ್ಣ, ಮನೆಗೆ ಒಯ್ಬೇಕು. ಯಾವ ಕಾಡು ಮನುಷ್ಯರು ಬಂದ್ರು ಹೊಲದ ಒಡತಿ ಆಗಿರುವಂಥವ್ರು ಬಂದು ನೋಡಿ ವಿನ್ನು ಅನ್ನು ಬೈಯುತ್ತಿರುವ ದೃಶ್ಯ.
ಕೈ ಏನ್ ಸಿಗ್ತದೆ ತಂದಿಲ್ಲ ತಾ ನನ್ನ ಚಿಕ್ಕಪ್ಪ ಒಂದೇ ಕಂದೀವಿ. ಈಗ ಪ್ಯಾಟರ್ನ್ ಬರೋಣ ಹಳ್ಳ್ಯಾಗ ನಾಟಕ ಮಾಡ್ತಾವ. ಸಿಟಿ ಒಳಗೆ ಭಾಳಷ್ಟು ಸೌಂಡ್ ಇರ್ತದ. ಸೊ ಹಾಗಾಗಿ ತಲೆ ಗಿವ್ 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 ಅಂತ ತಿರುಗ್ತಿರ್ತದ. ಇಲ್ಲಿ ಬಂದೀವಿ, ಬೆಟ್ಟ ಗುಡ್ಡಗಳು ಗಿಡಗಳು ಪೂರ್ತಿ ಹಸಿರಂದ್ರೆ ಹಸಿರದ. ಸೊ ಇಲ್ಲಿ ಬಂದ್ಬೇಕು ಒಂಥರ ಶಾಂತ ಆಗದ. ಇಲ್ಲಿ ಯಾವುದೇ ರೀತಿ ಶಬ್ದಗಳಿಲ್ಲ, ಏನಿಲ್ಲ. ನೀರಿನ ಒಂದು ಶಬ್ದ ಬಿಟ್ಟರೆ ಯಾವುದೇ ವೆಹಿಕಲ್ ಆಗಲಿ ಫ್ಯಾಕ್ಟ್ರೀಸ್ ಆಗಲಿ ಬೇರೆ ಯಾವುದೇ ಥರದ ಸೌಂಡ್ ಇಲ್ಲ, ಏನಿಲ್ಲ. ಮೈಂಡ್ ಅಂತೂ ಫುಲ್ಲು ಕೂಲ್ ಆಗ್ಯದ. ಈ ಪ್ಲೇಸ್ ಭಾರಿ ಅದ. ಕ್ಲೈಮೇಟೂ ಸೂಪರ್ ಆಗ್ಯದ, ಬಿಸಿಲಿಲ್ಲ ಜಾಸ್ತಿ. ಫೋಟೋ ಹೊಡಿರೋ. ಸೊ ನಮ್ಮ ಜೊತೆ ವಿನ್ನೂ ಜಾಯ್ನ್ ಆಗ್ಯಾರ. ಈ ವಾತಾವರಣ ವಿನ್ನು ನಿಂಗೆ ಹೆಂಗೆ ಅನ್ನಿಸ್ತು? ಈ ವಾತಾವರಣ ನೋಡ್ರಿ ಭಾಳ ಚಂದ ಅದ. ಯಾಕಂತಂದ್ರೆ ಇವ್ರು ಹೇಳ್ದಂಗೆ ಏನದ, ಸಿಟಿ ಒಳಗೆ ತಲಿಬ್ಯಾನಿ ಇರ್ತದ, ಇಲ್ಲಿ ತಲಿಬ್ಯಾನಿ ಇಲ್ಲ. ಆರಾಮ ಮೊಬೈಲ್ ನೆಟ್ವರ್ಕ್ ಇಲ್ಲ, ಏನೇ ಇಲ್ಲ, ಫುಲ್ ಆರಾಮ ಅದ ನೋಡಿ ಇಲ್ಲಿ. ಸೊ ಏನಿಲ್ಲ, ಮಲ್ಕೊಳಕ್ಕೆ ಒಂದು ಜಾಗ ಒಂದಿಲ್ಲ, ಅದು ಒಂದು ಹುಡುಕ್ಬೇಕು. ಅದೊಂದು ಸಿಕ್ತಪ್ಪ ಅಂದ್ರೆ ಭಾರಿ. ಸೊ ಈಗ ವಿನ್ನು ಭಾಳ ಟಯರ್ಡ್ ಆಗ್ಯಾನ, ಯಾಕಂದ್ರೆ ಜರ್ನಿ ಭಾಳ ಲಾಂಗ್ ಇತ್ತು. ಹಾಗಾಗಿ ವಿನ್ನುಗೆ ಸ್ವಲ್ಪ ರೆಸ್ಟ್ ಬೇಕಾಗ್ಯದ. ಸೊ ಹಾಗಾಗಿ ವಿನ್ನು ರೆಸ್ಟ್ ಮಾಡ್ತಾನೆ. ಅಲ್ಲಿವರೆಗೂ ನಾವು ಇನ್ನೊಂದಿಷ್ಟು ಸುತ್ತಾಡ್ಕೊಂಡು ಬರೋಣ ಬೈ. ಇಲ್ಲಿ ನೋಡ್ರಿ ನೀರು ಬರ್ಲಿಕ್ಕತ್ತದ. ಇಲ್ಲಿಂದ ಸೀದಾ ಇಲ್ಲಿಂದ ತೋರ್ಸೋಕೆ ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲಿಂದ ಕಲ್ಲು ಒಳಗಡೆ ಹೋಗ್ಲಿಕ್ಕತ್ತದ ನೀರು. ಫುಲ್ ಇಲ್ಲಿ ಸೌಂಡ್ ರಶ್ ಆಗಿ ಬರ್ಲಿಕ್ಕತ್ತದ. ಇಲ್ಲಿ ಬಂದು ಕೂಡಲೇ ಪೂರ್ತಿ ಕಲ್ಲೊಳಗೆ ಗಾಯಬ ಆಗ್ಲಿಕ್ಕತ್ತದ ನೀರು. ಹೇಗೆ ಪೂರ್ತಿ ಕಲ್ಲೊಳಗೆ ಗಾಯಬ ಆಗ್ಲಿಕ್ಕೆ. ಸೊ ನಿಮಗೆ ಹೆಂಗೆ ಅನ್ನಿಸ್ತು ಈ ಸೀನ್ ಅಂತ ಅನ್ನೋದನ್ನು ಕಮೆಂಟ್ಸ್ನಾಗ ಹೇಳ್ರಿ. ಹಿಂದೆ ಬ್ಯಾಕ್ಗ್ರೌಂಡ್ ನೋಡಿರಿ ಎಷ್ಟು ನೀಟಾಗ್ಯದ, ಶಾಂತಿ ಆಗ್ಯದ. ನೀರಿಂದ ಒಂದು ಸೌಂಡ್ ಬಿಟ್ಟರೆ ಬೇರೆ ಯಾವುದೇ ರೀತಿ ಶಬ್ದ ಇಲ್ಲ ಇಲ್ಲಿ. ಮೈಂಡ್ ಅಂತ ಫುಲ್ಲ ಫ್ರೀ ಆಗ್ಯದ. ಸೊ ನೀರಿನ ಅನುಭವಗಳು. ಕೈಯನ್ನು ಒಳಗಡೆ ಹಾಕ್ತಾಯಿದ್ದೀನಿ, ಕೈ ಪೂರ್ತಿ ಹಸಿ ಆಯಿತು. ನೋಡ್ಬೋದು ಒರಿಜಿನಲ್ ಆಗ್ಯದ, ಯಾವುದೇ ರೀತಿಯ VFX ಯೂಸ್ ಮಾಡಿಲ್ಲ. ರಿಯಲ್ ಪ್ಲೇಸ್ನಾಗ ಬಂದು ರಿಯಲ್ ವಿಡಿಯೋ ಮಾಡಿನೇ ತೋರಿಸ್ತಾ ಇದ್ದೀನಿ. ನಿಮಗೆ ಹೆಂಗೆ ಅನ್ನಿಸ್ತು ಈ ವಿಡಿಯೋ ಅಂಥೇಳಿ ಹೇಳ್ರಿ. ಇದು ನೀರು ಹೆಂಗೆ ಅನ್ನಿಸ್ತು, ಈ ವಾತಾವರಣ ಹೆಂಗೆ ಅನ್ನಿಸ್ತು ನೋಡ್ಬೋದು. ಕೈ ಪೂರ್ತಿ ಹಸಿ ಆಗ್ಯದ, ನೀರನ್ನು ಬೀಳಕತ್ತವ. ಸೊ ಇದು ರಿಯಲ್ ಆಗಿದೆ. ಈಗ ನೆಕ್ಸ್ಟ್ ಶಾರ್ಟ್ ತೊಗೊಳಕ್ಕೆ ಗುಡ್ಡ ಏರಿ ಹೋಗಬೇಕು. ಗುಡ್ಡ ಏರಕ್ಕೆ ಕಷ್ಟ ಆಗ್ಲಿಕ್ಕತ್ತದ, ಯಾಕಂದ್ರೆ ದಾರಿನೇ ಕಾಣಂಗಿಲ್ಲಾಗ್ಯದ. ವಿನ್ನು ದಾರಿ ಮಾಡ್ತಾರೆ ಈಗ ನಮ್ಗೆ. ವಿನ್ನು ಎಲ್ಲಿಂದ ಏರ್ಯಾರ ಅವ್ರು ಗೊತ್ತಾಗಲ್ಲ. ಈಗ ಫಸ್ಟ್ ದಾರಿ ಹುಡುಕಬೇಕು. ದಾರಿ ಹುಡುಕಿ ಆಮೇಲೆ ಮ್ಯಾಗ ಏರಿ ಹೋಗ್ತೀವಿ. ಬಿಸಿಲು ಭಾಳ ಅದ, ದಮ್ ಬರ್ಲಿಕ್ಕತ್ತದ. ನೀರು ಕುಡಿದೀವಿ, ಒಂದು ಸ್ವಲ್ಪ ಎನರ್ಜಿ ಬಂತು. ಸೊ ದಾರಿ ಹುಡುಕಾಟದಲ್ಲಿ ಕೊನೆಗೂ ದಾರಿ ಸಿಕ್ತು. ಹೊಂಟಿವು ಮ್ಯಾಲೀಗ. ಇಲ್ಲಿಂದ ಏರಿ ಗುಡ್ಡ ಹೆಂಗದ ಅಂತೇಳಿ ಒಂದು ಸಲ ತೋರಿಸ್ತೀನಿ, ನೋಡ್ಕೊರಿ. ಭಾಳ ಹೈಟ್ ಅದ. ವೆರಿ ನೈಸ್. ಇಟ್ಸ್ ಅ ಮ್ಯಾಜಿಕ್ ಆರ್ ಮಿರಾಕಲ್, ವಾಟ್ ಎವರ್ ಯು ಕಾಲ್ಡ್ ದ್ಯಾಟ್ ಈಸ್. ಸೊ ಏರ್ತಾಯಿದ್ದೀವಿ ಈ ಗುಡ್ಡನೇ ಇರ್ತಾಯಿದ್ದೀವಿ. ಹಿಂದೆ ವಿನ್ನು ಬರ್ತಾ ಇದ್ದಾನೆ. ವಿನ್ನು ಬಿ ಟ್ರೈ ಮಾಡ್ತಾ ಇರೋದು ನೋಡ್ರಿ. ಇಷ್ಟೇರಕ್ಕೆ ದಮ್ ಬಂತು. ಕೆಳಗೆ ನೋಡ್ರಿ ಎಷ್ಟು ಡೌನ್ ಅದ. ದಮ್ ಭಾಳ ಬರ್ಲತ್ತದ. ಬಟ್ ಆದ್ರೂ ಏರಬೇಕು, ಅನಿವಾರ್ಯ. ಹೌದಲ್ಲ ವಿನು? ಫೈನಲ್ ಆಗಿ ಡೆಸ್ಟಿನೇಷನನ್ನು ರೀಚ್ ಮಾಡಿದ್ದೀವಿ. ರಾಘು ನೀರು ಕುಡಿತಾ ಇದ್ದಾರೆ ಇಲ್ಲಿ. ಸೊ ಮೇಲೆ ಏರಿ ನೀರು ಕುಡಿದು ಹೇಗೆ ಅನ್ನಿಸ್ತು? ತುಂಬ ಚೆನ್ನಾಗಿದೆ ನೀರು. ಅಮೃತ ಇದೆ. ಇದು ಗುಡ್ಡದ್ನಾಗ ಕಷ್ಟಕರವಾದಂತಹ ಸೀನನ್ನು ಶೂಟ್ ಮಾಡ್ಲಿಕ್ಕತ್ತೀವಿ. ಸೊ ಎಲ್ಲರೂ ರೆಡಿ ಹಾಕೊಂತಾರೆ ಆಲ್ರೆಡಿ.
ಜೋಗ ಇಲ್ಲಿಂದ ಮ್ಯಾಲಿಂದ ಕೆಳಗೆ ಬೀಳೋ ಸೀನ್ ಅದ. ನಮ್ಮ ಡೈರೆಕ್ಟರ ಕ್ಯಾಮ್ರಾಮನ್ ಎಲ್ಲ ಫುಲ್ ರೆಡಿ ಆಗ್ಲಿಕತ್ತಾರ. ಹೆಂಗೆ ಕಾಣಿಸ್ಲಿಕತ್ತಾರ ಅಂತ ಹೇಳಿ ಕಮೆಂಟ್ ಮಾಡಿರಿ. ಮಿಸ್ ಮಾಡ್ರಿ. ಹಾಂ, ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್, ಕ್ಯಾಮರಾಮ್ಯಾನ್ ಆಲ್ ಇನ್ ಒನ್. ಆ್ಯಂಡ್ ಇವ್ರದ್ದು ಏನಂದ್ರೆ ಮೇನ್ ಬಾಸ್. ಇಲ್ಲ, ಎಲ್ಲ ಇವ್ರು ಮಾಡ್ತಾರ್ರಿ. ಇವ್ರು ಮಾಡ್ತಾರೆ, ಮಾಡೋರು ಇವ್ರು ಮಾಡ್ಸೋರೊಬ್ಬರು ಇರ್ಬೇಕಲ್ಲ. ಹೇಳಿಕ್ಲ ಬೇಜಾರಾಗ್ತಿರ್ಲ. ಹಿಂಗಿರ್ಬೇಕು ವ್ಲಾಗ್ ಮಾಡೋರಂದ್ರೆ ನೋಡ್ರಿ, ಇದು ಬರೀ ಅವ್ರು ಇಡ್ತಾನ ಅಣ್ಣ ಹಾದಿ ಮಾಡ್ರಿ, ಹೋಗ ಹಂಗೆ ಹೋಗಾಮಿ. ಎಲ್ಲಿ ಬೇಕಾದ್ರೆ ಪರ್ಸ್ಕೊಂಡ್ ಬಂದಾರಂತ. ಹಂಗಾಗಿ ಅವರಿಗೆ ಖುಷಿ ಮಾಡಾಕ ನಮ್ಮ ಅರುಣ್ ಅವರು ಯಾರು ಬಂದಿದ್ದಕ್ಕ ಕಾಂಪ್ಲಿಮೆಂಟ್ರಿ ಏನು ಅದೇನು ಇಲ್ಲ, ಇದ್ದು ರಿಯಾಲಿಟಿ ಹೇಳಕತ್ತಾರ. ನಾ ಹೇಳಿಲ್ಲ ಅಂದ್ರೆ ಎಲ್ಲರಿಗೂ ಗೊತ್ತದ ಆಡಿಯನ್ಸಿಗೆ. ಪಟೇಲ ಜೈ ಸೀದಾಯಿಗ ಮತ್ತೆ ರೀ ಜೋಗಾಗ ಮ್ಯಾಲಿಂದ ಕೆಳಗೆ ಬೀಳೋದಂತ ಒಂದು ದೊಡ್ಡ ಟೆನ್ಷನ್ ಮಾಡ್ಕೊಂಡು ಕುಂತಾರ. ಹಂಗಾಗಿ ಮಾತುಗಳೇ ಹೊರಗೆ ಬರಂಗಿಲ್ಲ. ತೋರಿಸ್ರಿ, ಅದು ಇಂಪಾರ್ಟೆಂಟ್ ಅದ. ತೋರಿಸ್ರಿ, ಮೇನ್ ಟೆನ್ಷನ್ ಏನಿಲ್ಲ ಅಣ್ಣ, ಇಷ್ಟಪಟ್ಟು ಮಾಡಕ್ ಕೆಲಸ ಅದ, ಇದು ಟೆನ್ಷನ್ ಆಗಲ್ರಿ. ಅರುಣ್ ನಾವ್ ಎಲ್ಲಿಂದ ಬೀಳ್ಸತ್ತೀವಿ ತೋರಿಸ್ರಿ. ಈಗ ನಾ ಫುಲ್ ಕೆಳಗೆ ಹೋಗಿ ಮ್ಯಾಲಿನ ಪಾಯಿಂಟ್ ಆಫ್ ವ್ಯೂ ತೋರಿಸ್ತೀನಿ. ನೋಡ್ರಿ ಗುಡ್ಡ ಎಷ್ಟು ದೊಡ್ಡದು. ಈಗ ಬಂದಿ ನೋಡ್ರಿ ಎಷ್ಟು ಹೈಟ್ ಅಲ್ಲಿಂದ ಅದ. ಸೊ ಇನ್ನೂ ಡೌನ್ ಅದ ಭಾಳ. ಈಗ ಮ್ಯಾಲಿಂದ ನೋಡ್ರಿ ಎಷ್ಟು ಕಾಣ್ಲತ್ತದ ನಿಮ್ಗೆ ಅಂತೇಳಿ. ವಿನ್ನು ಏನು ಬರ್ಲಿಕ್ಕತ್ತಾನ ಅಷ್ಟು, ಅದಕ್ಕಿಂತ ಇನ್ನೂ ಡೌನ್ ಅದ ಕೆಳಗೆ. ಅಲ್ಲಿವರೆಗೂ ಬೀಳಬೇಕು, ಅಲ್ಲಿವರೆಗೂ ಬೀಳ್ತಾರ. ಅದನ್ನ ಶೂಟ್ ಮಾಡಿ ರಾಘು ತೋರಿಸ್ತಾರ. ಒನ್ಸ್ ಮೋರ್ ನಾಳೆ ಲೈವ್ ಆಗಿ ಬರ್ತೀನಿ, ಇಲ್ಲಾಂದ್ರೆ ಫ್ರೇಮ್ ಆಗಿರ್ತೀನಿ. ಬಾಯ್ ಬಾಯ್. ಆಯ್ತ್ರಿ, ಹೇಳ್ರಿ ಏನಾಯ್ತು ಹೇಳ್ರಿ, ತೋರಿಸ್ರಿ. ನೋಡ್ರಿ ಸ್ವಲ್ಪ ಕ್ಯಾಮ್ರಾ ನಮ್ಮನು ತೋರಿಸ್ರಿ. ಇದು ಹೊಸ ಬರ್ಲಾರ್ದ ಎಲ್ಲಿ ಇಡ್ತಾನ ಇವ ಅಂತ ಆಯುರ್ವೇದಿಕ್ ಪಂಡಿತ್ ಅಂತ ಗೊತ್ತಾಗಲ್ಲ. ಯಾವ್ದ್ರಲ್ಲಿ ಹಚ್ಚಿವೋ ಕೆರೆ ಹೋಗಂಗಿದ್ದೀನಿ. ಓಕೆ ರೆಡಿ. ಇಲ್ಲಿಗೆ ನಮ್ಮ ಶೂಟ್ ಮುಗೀತು. ಇಲ್ಲ, ಆಕ್ಚುಲಿ ಇನ್ನೊಂದು ಶಾರ್ಟ್ ಬಾಕಿ ಇದೆ ಪ್ಲೀಸ್. ಹ್ಯಾಂಗ್ ಚುಚ್ಚ ಮೂಡ. ಎಲ್ಲರೂ ಬೆಟ್ಟವನ್ನು ಇಳಿತಿರುವ ದೃಶ್ಯವನ್ನು ನೋಡುತ್ತಿದ್ದೀರಿ. ಬಿಸಿಲಾಗ ಯಾವ್ದು ಬಿಟ್ಟಿಲ್ಲಲ್ಲ. ಹಳ್ಳಗ ಇದೇ ಈಸಿ ಅದ. ನೀವೇ ಹೈರಾಣ ಅಂದ್ರೆ ಹೆಂಗ್ರಿ? ನಿಮ್ಕ ಸಣ್ಣ ವಯಸ್ಸದ ಏನೋ ನಿಮ್ಮದು. ಶೂಟ್ ಪೂರ್ತಿ ಕಂಪ್ಲೀಟ್ ಆಯಿತು. ಈಗ ಇಲ್ಲಿಂದ ನಮ್ಮ ಪ್ರಯಾಣ ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ಈಗ ಬೆಟ್ಟವನ್ನು ಹತ್ತಿದಂತೂ ಆಯಿತು, ಈಗ ಮತ್ತೆ ಇಳಿಬೇಕಲ್ಲ, ಅದು ಮುಷ್ಕಿಲಿರೋದು. ಆದರೂ ಎಲ್ಲರೂ ಇಳಿಲಿಕ್ಕತ್ತಾರ. ಸೊ ಇಳಿಬೇಕು, ಮನೆಗೆ ಹೋಗ್ಬೇಕಪ್ಪ ಅಂದರೆ ಇಳಿಲೇಬೇಕು. ಇಳಿತಾ ಇದ್ದೀವಿ ನೋಡ್ರಿ. ಫೈನಲ್ ಆಗಿ ಶೂಟ್ ಎಲ್ಲ ಕಂಪ್ಲೀಟ್ ಆಯಿತು. ಮತ್ತು ಈ ಡ್ಯಾಮ್ ಒಳಗಿಲಿಂದ ಹೋಗ್ಲಿಕ್ಕತ್ತೀವಿ. ಬೈಕ್ ಇದ್ದಲ್ಲಿ ಬೈಕ್ ಎಲ್ಲದಂದ್ರೆ ಈ ಡ್ಯಾಮ್ದು ಅಚ್ಚಗಾಡದ ಆ ಸೈಡ್ ಹೋಗಬೇಕು. ಬಟ್ ಈಗ ನಾವು ಬರ್ಲಿಕ್ಕತ್ತಿದ್ದು ಇಲ್ಲಿಂದ ಬರ್ಲಿಕ್ಕತ್ತೀವಿ. ನೋಡ್ಬೋದು ಅವರೆಲ್ಲ ಬರ್ಲಿಕ್ಕಾರ. ಆ ಸೈಡ್ಲಿಂದ ಈ ಸೈಡ್ ಕ್ರಾಸ್ ಮಾಡ್ತೀವಿ. ಅದು ಡ್ಯಾಮ್ ಒಳಗಿಂದ ಕ್ರಾಸ್ ಮಾಡ್ಲಿಕ್ಕತ್ತೀವಿ. ನೀರೇನು ಸ್ವಲ್ಪ ಅದಂತ ಹೊಂಟಿಲ್ಲ, ಜಾಸ್ತಿ ಇದ್ರೆ ಹೋಗೋಕ್ಕಾಗ್ತಿಲ್ಲ. ಸೊ ದೊಡ್ಡ ಸಾಹಸಕ್ಕೆ ಕೈ ಹಾಕಲಿದ್ದಾರೆ. ಸೊ ಆ ಸಾಹಸವನ್ನು ನೀವು ನಿಮ್ಮ ಕಣ್ಣಾರೆ ನೋಡಿ. ಫಸ್ಟ್ ಪ್ರಯತ್ನ, ಮೊದಲನೇ ಪ್ರಯತ್ನದಲ್ಲೇ ಏರಿದ ಮಹಿಳೆ ಚಪ್ಪಾಳೆ. ಗುಡ್ ಇವರಿ ಸಾಮಾನು ತರ್ರಿ ಸಾಮಾನು ಬಂದ್ರ. ಸಣ್ಣ ವಯಸ್ಸು ಹೆಂಗಿರ್ಬೇಕ್ರಿ? ಅದು ಅವ ಇವ ಅನ್ಕೋತ ಕೂತ್ರಿ ಹೆಂಗ? ಹಾ, ಹಿಂಗಿರ್ಬೇಕು. ಇದು ಜೋಶ್ ಅಂದ್ರ. ಹಾ, ರೈಟ್. ಗುಡ್.
ಈಗ ಕೊನೆಯ ಪ್ರಯತ್ನ ನನ್ನದು. ನಾನು ಆರಾಮಾಗಿ ಬರ್ತೀನಿ, ಯಾಕಂದರೆ ಇವೆಲ್ಲ ನನಗೆ ಕಾಮನ್. ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದರಲ್ಲಿ ಯಶಸ್ಸು ಸಿಗಲಿ ಅಂತ ಹೇಳಿರಿ. ಏ ಬೆಂಕಿ. ಫೈನಲ್ ಆಗಿ ನಾವು ಸಿಗೋಣ ಮತ್ತೆ ನಾವು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ನೋಡ್ತಾ ಇರಿ, ಗಾಡಿ ಎಲ್ಲ ತಯಾರಾಗ್ತಾ ಇದೆ, ಎಲ್ಲರೂ ಹೋಗ್ತಾ ಇದ್ದೀವಿ ಇಲ್ಲಿಂದ. ಇದು ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಹೆಂಗೆ ಅನಿಸ್ತು ಶೂಟ್ ಮಾಡೋಕ್ಕೆ. ಮಸ್ತಾಗಿರೋ ಲೊಕೇಶನ್ ಎಲ್ಲ ಬರ್ರಿ ವಿಸಿಟ್ ಮಾಡಿರಿ.